ಹೆಂಗಿದೀವ ನೋಡಿ. ನಾವಿದನ್ನು ನೋಡಬೇಕು ಅಂತಲೇ ದೇವ್ರು ನಮ್ಗೆ ಇಲ್ಲಿ ಕರ್ಸ್ಕೊಂಡ್ರು ಬಸ್ ಡಿಲೇ ಮಾಡಿ ಅಂತ ನಿಜವಾಗ್ಲೂ ಅನಿಸ್ತಾ ಇದೆ ನನಗೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆ 5:45 6 ಗಂಟೆ ಆಗ್ತಾ ಬಂತು. ಸೊ ರೆಡಿ ಆಗಿದ್ದೀವಿ, ಸ್ನಾನ ಮಾಡ್ಕೊಂಡು ಎಲ್ಲರೂ ಶನೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ 6 ಗಂಟೆಗೆಲ್ಲ ಬಿಡಬೇಕು ಅಂತ ಇತ್ತು ಶಾರ್ಪು. ಸೊ 6 o'clock ರೆಡಿ ಆಗಿದ್ದೀವಿ. ಹುಡುಗರು ಕೂಡ ರೆಡಿಯಾಗಿ ಪಾಪ ನಮ್ಮ ಸಮವಾಗಿ ಎದ್ದು, ನಾವಿಬ್ಬರು ರೆಡಿ ಆಗಿಬಿಟ್ಟು ಮಕ್ಳನ್ನ ಎಬ್ಸಿದ್ದು. ಸೊ ಎದ್ದು ಪಾಪ ಇವರು ಕೂಡ ರೆಡಿ ಆಗಿದ್ದಾರೆ. ಒಂದೊಂದ್ಸಲ ಬೈತಾರೆ, ಒಂದೊಂದ್ಸಲ ಬರಲ್ಲ, ಒಂದೊಂದ್ಸತಿ ಈ ಥರ ಮಾಡ್ತಾರೆ. ನಾವೇನು ಮಾಡೋಣ ಗುರು. ಓಕೆ ಮಕ್ಳುಗಳು, ಮಗನೇ ಇಲ್ಲಿ ಹಾಯ್ ಮಾಡಿ. ನಮ್ಮ ದೊಡ್ಡವನು ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡು ಈ ಥರ ಬ್ಲ್ಯಾಕ್ ಪ್ಯಾಂಟ್ ಹಾಕ್ಕೊಂಡು ಇದನ್ನ ಹಾಕ್ಕೊಂಡಿದ್ದಾನೆ. ನನ್ನ ದೊಡ್ಡ ಮಗ ರೆಡಿಯಾಗಿದ್ದಾನೆ. ಇಲ್ಲಿ ನೋಡಿ ಚಿಕ್ಕ ಮಗ ರೆಡಿಯಾಗಿದ್ದಾನೆ. ಏನದು ಸಾಯಿಬಾಬಾ ಕುಂಕುಮ ತೋರಿಸ್ತಾನೆ. ಹೊರಡ್ತಾ ಇದ್ದೀವಿ, ಬನ್ನಿ ಶನೇಶ್ವರ ಟೆಂಪಲ್ಗೆ. ಸ್ಟ್ರೇಟು ರೂಮಿಂದ ರೆಡಿ ಆಗಿಬಿಟ್ಟು ನಾವಿಲ್ಲಿ ಮತ್ತೆ ಸಾಯಿಬಾಬಾ ಟೆಂಪಲ್ ಹತ್ರನೇ ಬಂದ್ವಿ. ಯಾಕೆಂದರೆ ಇಲ್ಲಿಂದ ಎಕ್ಸಿಟ್ ಆದವರು ಸೊ ಶನಿದೇವ್ ಟೆಂಪಲ್ಗೆ ಹೋಗುವಂಥದ್ದು. ಹಾಗಾಗಿ ನಾವಿಲ್ಲಿ ಬಂದ್ವಿ, ಟಿ ಅಥವಾ ಏನಾದರೂ ಸಿಗುತ್ತೆ ಅಂತ. ಸೊ ಹಾಗೆ ಸಿಕ್ತು, ನಮಗೆ ಒಂದು ಗಾಡಿ ಸಿಕ್ತು. ಗಾಡಿನಲ್ಲಿ 6 o'clock ನಾವು ಗಾಡಿ ಹತ್ತಿದ್ದಕ್ಕೆ ಹೆಚ್ಚು ಕಡಿಮೆ 7 o'clockವರೆಗೂ ಅದು ಗಾಡಿ ಬಿಟ್ಟಿಲ್ಲ, ಗಾಡಿ ಫುಲ್ ಆಗೋವರೆಗೂ. ಆನ್ ದ ವೇಲ್ ಬರಬೇಕಾದ್ರೆ ಇಲ್ಲಿ ಕಬ್ಬಿನ ಹಾಲು ಸಿಕ್ಕಾಬಟ್ಟೆ ಫೇಮಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ಥರ ಎತ್ತಿನ ಪ್ರತಿ ಉದ್ದಕ್ಕೂ ಶನಿದೇವ್ರ ಟೆಂಪಲ್ವರೆಗೂ ಕೂಡ ಈ ರೀತಿಯಾಗಿ ಎತ್ತುಗಳಲ್ಲಿ ಈ ಥರ ಗಾಣನ ತಿರುಗಿಸಿ ಕಬ್ಬಿನ ಹಾಲನ್ನ ಕೊಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಅಲ್ಲಿ ನಾವು ಹಾಗೆಯೇ ಸ್ವಲ್ಪ ಹೊತ್ತು ಬ್ರೇಕ್ ಕೊಟ್ಟಿದ್ರು. ಮಕ್ಕಳೆಲ್ಲ ಆಟ ಆಡಿಕೊಂಡು ಜ್ಯೂಸ್ ಕುಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಟೆಂಪಲ್ ಹತ್ರ ಹೋದ್ವಿ. ಕಿತ್ತೋಗ್ಬಿಡುತ್ತೆ ಅಂತ ಭಯ ಆಗ್ತಾಯಿತ್ತು, ಬಟ್ ಬೇರೆಯವರು ಕೂತ್ಕೊಂಡಿದ್ರು. ಹಾಗಾಗಿ ಸುಮ್ಮನೆ ಜಸ್ಟ್ ಒಂದು 2 minutes ಹೀಗೆ ಕೂತ್ಕೊಂಡೆ ಅಷ್ಟೇ. ಸೊ ಹಾಗೆ ನಮ್ಮ ಹಸ್ಬೆಂಡ್ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತೆಗಿತಾಯಿದ್ರು. ನೋಡಿ, ಇದು ಶನಿದೇವ್ರ ಟೆಂಪಲ್ ಎಂಟ್ರೆನ್ಸ್ ಬಂತು. ಸೊ ನಮಗೆ ಗಾಡಿನ ಇಲ್ಲೇ ಪಕ್ಕದಲ್ಲಿ ಹಾಕ್ಬಿಟ್ಟು ಒಂದು 5 ನಿಮಿಷ ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ, ಆ ಪಕ್ಕದಲ್ಲಿ ಹಾಕ್ಬಿಟ್ಟು ಕಳಿಸಿದ್ರು ನಮ್ಮನ್ನು. ನೋಡಿ, ಇದು ಬಂದು ಶನಿದೇವ್ರ ಟೆಂಪಲ್ ಆಚೆ ಕಡೆ ವ್ಯೂ. ಇದು ತುಂಬ ವಿಶಾಲವಾಗಿದೆ ನಿಜವಾಗ್ಲೂ. ಇದು ಕಲ್ಯಾಣಿ, ತುಂಬ ವಿಶಾಲವಾಗಿ ಕಟ್ಟಿದ್ದಾರೆ. ಇಲ್ಲೂ ಕೂಡ ತುಂಬ ಜನಸಾಗರನೇ ಸೇರಿತ್ತು. ಸಿಕ್ಕಾಬಟ್ಟೆ ಕಂಬಗಳನ್ನ ಕೆತ್ತನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಕಣ್ಣಿಗೆ. ಸೊ ನೋಡಿ ಇದು ಎಷ್ಟು ಉದ್ದ ಇದೆ ಅಂತ ಆರ್ಚು. ಸೊ ಶನಿದೇವ್ರನ್ನ ಅಲ್ಲಿ ಕೆತ್ತನೆ ಮಾಡಿದ್ದಾರೆ. ಹಾಗೆ ಜೂಮ್ ಆಗಿದೆ, ಅದು ಅಷ್ಟು ಕ್ಲಾರಿಟಿ ಬರಲಿಲ್ಲ. ಸೊ ನಾವಿಲ್ಲಿಂದ ಎಲ್ಲ ನೋಡಿಕೊಂಡು ಸುತ್ತಮುತ್ತ ಏನಾಗ್ತಿದೆ ಅಂತ ಒಳಗಡೆ ಎಂಟ್ರಿ ತೊಗೊಳಕ್ಕೆ ಹೋಗ್ತಾಯಿದ್ದೀವಿ. ಸೊ ಇಲ್ಲೆಲ್ಲ ಅಡುಗೆ ಎಲ್ಲ ಮಾಡ್ತಾಯಿದ್ರು ಕೂತ್ಕೊಂಡು ತುಂಬ ಜನ. ಏನಕ್ಕೆ ಅಂತ ಹೋದೆ, ಆಮೇಲೆ ಹೇಳ್ತೀನಿ ಏನಕ್ಕೆ ಮಾಡ್ತಾಯಿದ್ರು ಅವರೆಲ್ಲ ಅಂತ. ನೋಡಿ ಇಷ್ಟು ಚೆನ್ನಾಗಿದೆ ಅಂತ ಟೆಂಪಲ್ ಅಲ್ವಾ, ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಏನಪ್ಪ ಅಂದರೆ ನಾವು ಶಿರಡಿಯಿಂದ ಟೆಂಪಲ್ಗೆ ಹೋಗೋವರೆಗೂ ಶನಿದೇವರು ಉದ್ದಕ್ಕೂ ಪ್ರಸಾದ, ಊಟ, ಕಾಫಿ, ಟೀ ಎಲ್ಲ ಫ್ರೀಯಾಗಿ ಕೊಡ್ತಾಯಿದ್ರು. ಸೊ ಇಲ್ಲಿ ನೋಡಿ, ದೇವ್ರಿಗೆ ಶನಿದೇವ್ರಿಗೆ ಏನು ಪೂಜಾ ಸಾಮಾನುಗಳನ್ನ ತಗೋತೀವಲ್ವ, ಅದನ್ನೆಲ್ಲ ಇಲ್ಲೇ ಹಾಕ್ಬಿಟ್ಟು ಹೋಗಬೇಕು ಎಂಟ್ರಿ ಆಗುವಾಗ. ಸೊ ಕಾಯಿ, ಹಣ್ಣು ಅಥವಾ ಅದಕ್ಕೆ ಸಂಬಂಧ ರಿಲೇಟೆಡ್ ಏನೇ ವಸ್ತುಗಳಿದ್ರೂ ಇಲ್ಲಿ ಹಾಕ್ಬಿಟ್ಟು ಎಲ್ಲ ಒಳಗಡೆ ಹೋಗ್ತಾಯಿದ್ರು. ಇದು ಮೇನ್ ದೇವಸ್ಥಾನ. ನೋಡಿ, ಇದಕ್ಕೆ ವಿಶೇಷತೆ ಅನ್ನೋದು, ಇದಕ್ಕೆ ಗುಡಿ ಇಲ್ಲ. ದೇವ್ರಿಗೆ ಯಾವುದೇ ರೀತಿ ಗುಡಿ ಆಗಲಿ ಬಾಗಿಲಾಗಲಿ ಇಲ್ಲ. ಇಲ್ಲಿ ತಮ್ಮ ಮನಸ್ಸಲ್ಲಿ ಏನಾದರೂ ಕೋರಿಕೆನ ಕೇಳಿಕೊಂಡು ಈ ರೀತಿಯಾಗಿ ಎಣ್ಣೆನ ಇಲ್ಲಿ ಬಿಡಬೇಕು ಅಂತ ಒಂದು ವಾಡಿಕೆ. ಸೊ ಎಲ್ಲರೂ ಇಲ್ಲಿ ಎಣ್ಣೆನ ಬಿಡ್ತಾಯಿದ್ರು ದೇವ್ರಿಗೆ. ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಅಲ್ಲಿ ದೇವ್ರದ್ದು ವಿಗ್ರಹ ಕಲ್ಲು ಮೇಲೇ ಬಿಡ್ಬೋದಿತ್ತು, ಬಟ್ ಸಿಕ್ಕಾಪಟ್ಟೆ ಜನ ರಶ್ ಇದ್ದರು. ನಮಗೆ ಬಂದು 2 ಗಂಟೆಗೆ ಬಸ್ ಇದ್ದಿದ್ದರಿಂದ ನಾವು ಅಲ್ಲಿ ಕ್ಯೂ ಅಲ್ಲಿ ಹೋಗೋಕ್ಕಾಗಲಿಲ್ಲ. ತುಂಬ ಜನ ಇಲ್ಲೂ ಕೂಡ ಎಣ್ಣೆನ ಬಿಡ್ತಿದ್ರು. ಹಾಗಾಗಿ ನಾವು ಇಲ್ಲೇ ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡೆ ಮಿನಿಮಮ್ ಅಂದರೂ 1 hour 2 hour ಆಗಿಬಿಡ್ತಾಯಿತ್ತು. ಸೊ ನಾವು ಬಸ್ ಕವರ್ ಮಾಡಬೇಕು ಅಂತ ಅಂದ್ಕೊಂಡು ಇಲ್ಲಿ ಬಿಟ್ವಿ. ನೋಡಿ, ಇಲ್ಲಿ ಮನಸ್ಸಲ್ಲಿ ಅರಿಸ್ಕೊಂಡು ಬಿಡ್ತಾಯಿದ್ವಿ ಮಕ್ಕಳು, ನಾವು, ಹಸ್ಬೆಂಡೆಲ್ಲ. ನೋಡಿ, ಇದೇ ದೇವಸ್ಥಾನ, ಈ ವಿಗ್ರಹನೇ. ಇದಕ್ಕೆ ಹೇಳೋದು ಬಾಗಿಲಿಲ್ಲ, ಗುಡಿ ಇಲ್ಲ ಅಂತ ಹೇಳಿ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು, ಖುಷಿ ಆಯಿತು ಇಲ್ಲಿ ಬಂದು. ನೋಡಿ, ಇದು ಒಳಗಡೆಯಿಂದ ಈ ಕಡೆಗೆ ಸ್ವಲ್ಪ ದೇವ್ರುಗಳಿದೆ, ವಿಗ್ರಹಗಳೆಲ್ಲ. ಇಲ್ಲಿ ಹೋಮಗಳು, ಹವನಗಳೆಲ್ಲ ನಡೀತಾ ಇತ್ತು. ತುಂಬ ಜನ ಹೋಮನ ಕೂಡ ಮಾಡಿಸ್ತಾಯಿದ್ರು. ನೋಡಿ, ಇಲ್ಲಿ ಕೂತ್ಕೊಂಡು ಆ ಕಡೆ ಈ ಕಡೆ ಎಲ್ಲ ತುಂಬ ಜನ ಹೋಮ ಮಾಡಿಸ್ತಾಯಿದ್ರು. ಅಲ್ಲಿ ದೇವ್ರಿಗೆ ಅಭಿಷೇಕ, ಎಣ್ಣೆ ಅಭಿಷೇಕ ಮಾಡೋರು ಮಾಡ್ತಾಯಿದ್ರು. ಸೊ ಇದು ಉಂಡಿ ನೋಡಿ ಎಷ್ಟು ಚೆನ್ನಾಗಿದೆ. ಇದು ದೇವರ ಉಂಡಿ, ದೇವರ ಎಡಭಾಗಕ್ಕಿದೆ. ಜನಗಳಿಗೇನು ಕಡಿಮೆ ಇರಲಿಲ್ಲ. ಸೊ ಇಲ್ಲೂ ಕೂಡ ಈ ರೀತಿಯಾಗಿ ಪೂಜೆನ ಸಲ್ಲಿಸ್ತಾಯಿದ್ರು. ಇಲ್ಲೊಂದು ಕಡೆ ನಾವು ಕೂಡ ಇಲ್ಲಿ ಸ್ವಲ್ಪ ಹಣೆಗೆ ಇದನ್ನು ಇಟ್ಕೊಂಡು
ಬಂದ್ವಿ. ಸೊ ಇಲ್ಲಿ ನೋಡಿ ಪ್ರಸಾದನ ಕೊಡ್ತಾಯಿದ್ರು, ಹಾಗೆ ಕಲೆಕ್ಟ್ ಮಾಡ್ಕೊಂಡ್ವಿ. ಗಾಡಿನಲ್ಲಿ ಬರುವಾಗ ಉದ್ದಕ್ಕೂ ಗಾಡಿ ಎಲ್ಲ ನಿಲ್ಲಿಸ್ಕೊಟ್ರು. ನಾನು ಆವಾಗಲೇ ಅಲ್ಲಿ ಅಡುಗೆ ಮಾಡ್ತಾಯಿದ್ರು ಅಂತ ಹೇಳಿದ್ನಲ್ಲ, ನನ್ನ ಪ್ರಕಾರ ಅವ್ರು ಯಾರೋ ಭಕ್ತರಿರಬೇಕು, ಏನೋ ಅರಸ್ಕೊಂಡಿರಬೇಕು. ತುಂಬ ಹಿಂಸೆ ಮಾಡಿ ಹೋಗೋರಿಗೆಲ್ಲ ಕರೆದು ಈ ರೀತಿಯಾಗಿ ಊಟ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡಿದರು. 100 ಜನಕ್ಕೆ ಊಟನ ಬಡಿಸ್ತಾಯಿದ್ರು. ಪೂರಿ, ಸಾಗು, ಹಾಗೆಯೇ ಗೀ ರೈಸ್ ಎಲ್ಲ ಕೊಟ್ಟಿದ್ರು, ಕೇಸರಿ ಬಾತ್ ಎಲ್ಲ. ಸೊ ಊಟನ ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ. ಇನ್ನೂ 3:15 ಅವರ್ ಆಗಿತ್ತು. ಹಾಗಾಗಿ ಮಕ್ಕಳಿಲ್ಲಿ ಸ್ವಲ್ಪ ಓಡಾಡ್ತೀವಿ, ಫೋಟೋ ತಗೋತೀವಿ ಅಂದರು. ನೋಡಿ ಮಧ್ಯದಲ್ಲಿ ಈ ರೀತಿಯಾಗಿ ಸೇತುವೆ ಕಟ್ಟಿದ್ರು, ತುಂಬ ಚೆನ್ನಾಗಿತ್ತು ಎರಡೂ ಕಡೆ ವ್ಯೂ. ಸೊ ಹಾಗೆ ಫೋಟೋಗಳು, ವಿಡಿಯೋಗಳು, ಕ್ಲಿಪ್ಪಿಂಗ್ಸ್ ತಗೋತಾ ಇದ್ವಿ. ಇದು ಮೇನ್ ಎಂಟ್ರೆನ್ಸು. ಈ ಕಡೆ ಅಂಡರ್ ಪಾಸಿಂದ ಅಲ್ಲಿ ಟೆಂಪಲ್ಗೆ ಹೋಗ್ಬೋದು ನಾವು. ಬಟ್ ನಾವು ಬ್ರಿಡ್ಜ್ ಮೇಲಿಂದ ಹೋದ್ವಿ. ಆ ಕಡೆ ವ್ಯೂ ತುಂಬ ಚೆನ್ನಾಗಿತ್ತು ಅಂತ. ನೋಡಿ ಇದು ಮೇನ್ ಎಂಟ್ರೆನ್ಸು. ಇಲ್ಲೆಲ್ಲ ವೆಹಿಕಲ್ಗಳೆಲ್ಲ ನಿಲ್ಲಿಸಿರ್ತಾರೆ, ಪಾರ್ಕ್ ಮಾಡಿ ಇಲ್ಲಿಂದ ಹೋಗೋದು. ಸೊ ವಾಪಸ್ ಬರ್ತಾ ಇಲ್ಲಿ ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿದ್ರು. ನಾವು ತಿಂದಿಲ್ಲ, ಯಾಕೆಂದರೆ ಸೊ ನಮಗೆ ದೇವಸ್ಥಾನದಲ್ಲೇ ಪ್ರಸಾದ ಎಲ್ಲ ಆಗಿತ್ತು. ಮಕ್ಕಳು ಮಾತ್ರ ಆಚೆ ಇಳಿದು ಆಟ ಆಡ್ತಾಯಿದ್ರು ಅಷ್ಟೇ. ಫ್ರೆಂಡ್ಸ್, ಶನೇಶ್ವರ ಟೆಂಪಲ್ ವಿಸಿಟ್ ಆಯಿತು. ಸೊ ಮುಗಿಸ್ಕೊಂಡು ಬಂದ್ವಿ. ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಟಯರ್ಡ್ ಆಗೋಯ್ತು, ಕಾಲೆಲ್ಲ ನೋವು ಬಂದೋಯ್ತು. ಸೊ ಏನೇ ಆಗಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಅನ್ನೋದೇ ಖುಷಿ. ಬೆಳಗ್ಗೆ 6 ಗಂಟೆಗೆ ರೂಮ್ ಬಿಟ್ಟಿದ್ದಕ್ಕೆ ಜಸ್ಟ್ ರೂಮಿಗೆ ಬಂದಿದ್ದೀವಿ 1:10. ಸೊ ನಮ್ಗೆ 2 ಗಂಟೆಗೆ ಬಸ್ಸಿದೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಶನೇಶ್ವರ ವ್ಲಾಗು ಹೇಗಿತ್ತು ರೀ? ತುಂಬ ಚೆನ್ನಾಗಿತ್ತು, ಆದರೆ ಟೈರ್ಡ್ ಆಗಿತ್ತು. ಮಗನೇ ಜಸ್ಟ್ ಇವಾಗ ಬಂದ್ವಿ. ಹುಡುಗೆಲ್ಲ ಆಟ ಸಾಮಾನುಗಳನ್ನೆಲ್ಲ ನೋಡಿ ಮತ್ತೆ ಆಟ ಸಾಮಾನೆಲ್ಲ ತೆಗೆಸ್ಕೊಂಡೆ. ಒಂದು 10 ನಿಮಿಷ ರೆಸ್ಟ್ ತಗೊಂಡು ಬಸ್ಗೆ ಹೊರಡ್ತಾ ಇದ್ದೀವಿ. ಬಸ್ಗೆ ಹೋಗ್ತೀವಿ ಇವಾಗ. ಸೊ 10 ಗಂಟೆಗೆ ಬಸ್ ಹತ್ತಿದ್ರೆ ಮಧ್ಯಾಹ್ನ. ನನ್ನ ಪ್ರಕಾರ ನಾಳೆ ಮಧ್ಯಾಹ್ನ 12 ಗಂಟೆ 1 ಗಂಟೆ ಆಗೇ ಆಗುತ್ತೆ. ಫ್ರೆಂಡ್ಸ್ ರೂಮಿಂದ ಚೆಕ್ಔಟ್ ಮಾಡ್ಕೊಂಡು ಬಂದ್ವಿ. ಚೆಕ್ಔಟ್ ಆಯಿತು. ಬಸ್ಗೆ ಇನ್ನೊಂದು 5-10 ನಿಮಿಷ ಇತ್ತು. ಸೊ ಇನ್ನು ಮಧ್ಯದಲ್ಲಿ ಯಾವಾಗ ನಿಲ್ಲಿಸ್ತಾರೋ ಅಂತ ಗೊತ್ತಿಲ್ಲ. ಸೊ ಮಕ್ಳುಗಳು ಊಟ ಬೇಕು ಅಂತ ಕೇಳ್ತಾಯಿದ್ರು. ಇನ್ನು ಬಸ್ ಹತ್ತಿದ್ಮೇಲೆ ಹಿಂಸೆ ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಏನಾದರೂ ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ, ಊಟನೇ ತಿನ್ಕೊಂಡು ಹೋಗೋಣ, ಆಮೇಲೆ ಸ್ನ್ಯಾಕ್ಸು ಕಾಫಿ ಟೀ ಮಸ್ತಾಗಿ ಕುಟ್ಕೊಳ್ಳೋಣ ಅಂತ ಹೇಳಿ. ಸೊ ಇವಾಗ ಊಟಕ್ಕೆ ಬಂದಿದ್ದೀವಿ. ಇಲ್ಲೇ ಸಾಯಿ ಕೃಪಾ ಅಂತ ಹೇಳಿ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ಇವಾಗ ಇಲ್ಲಿ ದುನಿ ಅಂತ ಹೇಳಿ ಸಾಯಿಬಾಬಾ ಅವ್ರದ್ದು ಕೆಂಡ ಏನಿದೆ ಅದು ಉರಿತಾನೆ ಇದೆ ಅಂತೆ 600 ಇಯರಿಂದ ಅಂತ ಹೇಳಿದ್ರು. ಸೊ ನಾನು ಅದನ್ನು ಮಿಸ್ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ನೋಡೋದನ್ನು. ಬಾಸಣ್ಣ ಮತ್ತು ಅಕ್ಷತಾ ಸಿಸ್ಟರ್ ಹೇಳಿದ್ರು ಅದ್ರ ಬಗ್ಗೆ. ಅಂದರೆ ಗೊತ್ತಿತ್ತು, ಇಲ್ಲಿ ತುಂಬ ಜನ ಇರ್ತಾಯಿದ್ರು ಯಾವಾಗಲೂ. ಇಲ್ಲೂ ಸಿಕ್ಕಾಪಟ್ಟೆ ದೇವಸ್ಥಾನಗಳಿದ್ದಾವೆ, ಹಾಗಾಗಿ ಇದು ಏನೋ ಒಂದು ದೇವಸ್ಥಾನ ಇರಬೇಕು, ತುಂಬ ರಶ್ ಇದೆ ಅಂತ ಹೋಗ್ತಾ ಇದ್ವಿ ಪ್ರತಿ ಸಲ ಬಂದಾಗ. ಸೊ ಒಳಗಡೆ ಮೊಬೈಲ್ ಅಲೋ ಇರೋಂಗಿರಲಿಲ್ಲ. ಸೊ ಅದಕ್ಕೆ ಫಸ್ಟು ಮತ್ತು ಇದಕ್ಕೋಸ್ಕರನೇ ನಾವು ರೂಮ್ ಚೆಕ್ಔಟ್ ಮಾಡ್ಕೊಂಡು ಬಂದಿದ್ವಿ. ಬಸ್ಸು 2 ಅವರ್ ಡಿಲೇ ಆಗಿದೆ. 2 ಅವರ್ ಡಿಲೇ ಆಗಿದ್ದರಿಂದ ಏನು ಮಾಡಬೇಕು, ಮೇ ಬಿ ಇದಕ್ಕೋಸ್ಕರನೇ ಡಿಲೇ ಆಯ್ತೇನೋ ಅಂತ ಅನ್ನಿಸ್ತಿದ್ದು, ನೋಡಬೇಕು ಅಂತಲೇ ಏನೋ. ನಾವು ಅಲ್ಲಿ ಶನಿದೇವ್ರ ದೇವಸ್ಥಾನದಿಂದ ಬರೋಷ್ಟೊಳಗಡೆ 1 ಕಾಲ ಆಗೋಯ್ತು. 2 ಗಂಟೆಗೆ ಬಸ್ ಇದೆ ಅಂತ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿ ಆದ್ವಿ. ನೋಡಿದ್ರೆ 1:45 ಮೆಸೇಜ್ ಬಂತು ಬಸ್ಸು 2 ಅವರ್ ಡಿಲೇ ಅಂತ. ಸೊ ಹಾಗಾಗಿ ಅಲ್ಲೇ ಆನಂದ್ ಟ್ರಾವೆಲರ್ಸ್ ಹತ್ರ ನಮ್ಮ ಲಗೇಜ್ ಎಲ್ಲ ಇಟ್ಬಿಟ್ಟು ಇಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮೊಬೈಲ್ ಅಲೋ ಇಲ್ಲ ಅಂದರು. ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಮೊಬೈಲ್ ಇಟ್ಕೊಂಡಿಲ್ಲ, ಆಚೆ ಇದ್ದರು. ನಾನು ನನ್ನ ದೊಡ್ಡ ಮಗ ಒಳಗಡೆ ಹೋಗ್ಬಿಟ್ಟು ಬಂದ್ವಿ. ಇವಾಗ ಮೊಬೈಲ್ ಕೊಟ್ಟು ನಮ್ಮ ಹಸ್ಬೆಂಡು ಮತ್ತು ನನ್ನ ಚಿಕ್ಕ ಮಗ ಒಳಗಡೆ ಹೋಗಿದ್ದಾರೆ. ನನ್ನ ಚಿಕ್ಕ ಮಗ ಆಚೆ ಬರಬೇಕು. ಸೊ ಅವ್ರಿಗೋಸ್ಕರ ಇಲ್ಲೇ ವೆಯ್ಟ್ ಮಾಡಿದ್ರು. ಕರ್ಕೊಂಬಂದ್ಬಿಟ್ರೆ ಅಂತೂ ಅಣ್ಣ ತಮ್ಮದಿರನ್ನ ಬರೀ ಆಟ ಸಾಮಾನಿಗೆ ಇಕ್ಬೇಕು ನಾವು. 1,000-2,000 ರೂಪಾಯಿ ಇವ್ರ ಆಟ ಸಾಮಾನಿಗೆ ಆಗಿಬಿಡುತ್ತೆ. ಸೊ ಈಗ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಆಚೆ ಬಂದ್ಬಿಟ್ಟು ನಾನು ಬಂದ್ರಾ ನೋಡಿ, ನನಗೇನೆ ಸುಳ್ಳು ಹೇಳ್ತಾ ಇದ್ದಾನೆ ಬಂದ್ರ ಅಂತ. ನೋಡಿ ಅಲ್ಲಿ ಬನ್ನಿ. ಇವಾಗ ಇದೆಲ್ಲ ಮುಗಿಸ್ಕೊಂಡು ನಾವು 3:50ಗೆ ಟ್ರಾವೆಲ್ಸ್ ಹತ್ರ ಹೋಗ್ತೀವಿ.
ಸೊ ಫೈನಲ್ ಆಗಿ ಬಂದ್ವಿ, ಹೊರಡೋಣ ಅಂತ ಹೇಳಿ ಬಂದರೆ ನನ್ನ ಸ್ಲಿಪ್ಪರೇ ಇರಲಿಲ್ಲ. ಸೊ ನಮ್ಮ ಹಸ್ಬೆಂಡ್ ಸ್ಲಿಪ್ಪರ್ ಮೇಲೇ ಬಿಟ್ಟೋಗಿದೆ, ಬಟ್ ಯಾರೋ ಎತ್ಕೊಂಡು ಹೋಗ್ಬಿಟ್ಟಿದ್ರು. ನಮ್ಮ ಹಸ್ಬೆಂಡ್ ಏನಾದರೂ ಒಂದು ಕಳ್ಕೊಂಡು ಹೋಗಬೇಕು ಬಾರಮ್ಮ ಅಂತ ಹೇಳ್ತಾಯಿದ್ರು. ನನಗಂತೂ ಬರಿಗಾಲಲ್ಲೇ ಓಡಾಡಿದಾಯಿತು. ಸೊ ಅಲ್ಲಿಂದ ಬರ್ತಾ ಬಸ್ ಹತ್ತಿದ್ವಿ. ನೈಟು ಡಿನ್ನರ್ ನಿಲ್ಲಿಸಿದಂಥ ಜಾಗ ಇದು. ನೈಟ್ ಡಿನ್ನರಿಗೆ ನಿಲ್ಲಿಸಿದ್ರು. ಸೊ ನೋಡಿ ಇಲ್ಲಿ ಪ್ಯೂರ್ ವೆಜ್ ನಾನು ಹೋಟೆಲ್ ತುಂಬ ಚೆನ್ನಾಗಿತ್ತು. ನಾವು ವೆಜ್ ಊಟಕ್ಕೆ ಹೋದ್ವಿ. ಅಲ್ಲಿ ವೆಜ್ ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ವೆಜಿಟೇಬಲ್ ಪಲಾವ್ ಹೇಳಿದ್ರು, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ವೆಜಿಟೇಬಲ್ ಪಲಾವ್ ಬಂದು. ಸೊ ಎಲ್ಲರೂ ಡಿನ್ನರ್ ಮಾಡಿಕೊಂಡು ಹಾಗೆ ಪಾಪಡೆಲ್ಲ ಹೇಳಿದ್ರು, ತಿನ್ಕೊಂಡು ಸ್ವಲ್ಪ ಬಸ್ 1 ಅವರ್ 3/4 ಅವರ್ ನಿಲ್ಲಿಸ್ಬಿಡ್ತಾಯಿದ್ರು, ಒಂದು ಕಡೆ ನಿಲ್ಲಿಸ್ಬಿಟ್ರೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ರಿಟರ್ನ್ ಬಸ್ಸಿಗೆ ಹೋದ್ವಿ. ಸೊ ಇದಾದಮೇಲೆ ಬಸ್ ಹತ್ತಿದ್ಮೇಲೆ ಇದು ಬಂದು ಮಹಾರಾಷ್ಟ್ರದಲ್ಲೇ ನಿಲ್ಲಿಸಿದ್ದು ಡಿನ್ನರ್ಗೆ. ನೋಡಿ ಹೋಟೆಲ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ಚೆನ್ನಾಗಿತ್ತು, ಒಂದೊಂದು ಹೋಟೆಲ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಮಕ್ಕಳು ತಿಂತಾಯಿದ್ರು. ಸೊ ಇಲ್ಲಿಂದ ಹೋದ್ಮೇಲೆ ನೆಕ್ಸ್ಟ್ ಕರ್ನಾಟಕ ಎಂಟ್ರಿ ಆದಮೇಲೆ ಇಲ್ಲಿ ಬ್ರೇಕ್ಫಾಸ್ಟ್ಗೆ ನಿಲ್ಲಿಸಿದ್ರು. ಇಲ್ಲಿ ಕೂಡ ಬ್ರೇಕ್ಫಾಸ್ಟ್ ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆ ಹೋಟೆಲ್ ಪಕ್ಕನೇ ಮಕ್ಕಳಿಗೆ ಒಂದು ಚಿಲ್ಡ್ರನ್ಸ್ ಪಾರ್ಕ್ ಕೂಡ ಇತ್ತು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಬಸ್ಸು 1 ಅವರ್ ನಿಲ್ಲಿಸ್ಬಿಡ್ತಾ ಇದ್ರಲ್ವ. ಸೊ ಹಾಗೆ ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ಸೊ ಮಕ್ಕಳಿಗೆಲ್ಲ ಆಟ ಆಡಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಹೆಚ್ಚು ಕಡಿಮೆ ಒಂದು 2 ಗಂಟೆ 2:15 ಬ್ಯಾಂಗ್ಳೂರು ರೀಚ್ ಆದ್ವಿ. ಮನೆಗೆ ಹೋಗೋಷ್ಟೊಳಗಡೆ 2:30-3 ಗಂಟೆ ಆಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಎಲ್ರಿಗೂ ಕೂಡ ಧನ್ಯವಾದ.